ಫ್ರೆಂಡ್ಸ್, ಹುಡುಗರು ಇವತ್ತು ತಿನ್ನಕ್ಕೆ ಹೇಳಾಕತ್ರಿ. ಏನಾರ ತಿನ್ನಕ್ಕೆ ಮಾಡ್ಕೊಡು ಮಮ್ಮಿ ಅನ್ನಾಕತ್ರ. ಹೊರಗ ಮಳಿ ಬರೋಂಗೈತಿ, ಏನ್ ಮಾಡ್ಬೇಕು ಅಂತ ಹೇಳಿ ಇದು ಮಾಡಿತ್ತ. ಹೊರಗೆ ತರಿಸಿದ್ರ ಎಂತ ಎಣ್ಣೆ ಕರ್ದಿರ್ತಾರ ಏನೋ ಗೊತ್ತಾಗೋದಿಲ್ಲ. ಹಂಗಂತ ಹೇಳಿ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡಿ ನೋಡ್ರಿ, ಸಮೋಸ ಮಾಡ್ಬೇಕಂತ ಹೇಳಿ. ಈ ಮೈದಾ ಹಿಟ್ಟಿಗೆ ಸ್ವಲ್ಪ ಅಜ್ವಾನ, ಎಣ್ಣೆ, ಉಪ್ಪು ಹಾಕೊಂಡು ಕಲಸ್ಕೊಂಡಿನಿ. ಇಲ್ಲೇ ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದ ಅದು ಸಮೋಸ ಒಳಗೆ ಸ್ಟಫಿಂಗ್ ಮಾಡಾಕ. ಇನ್ನು ನೋಡ್ರಿ ಇಲ್ಲಿ ಒಗ್ಗರಣೆ ಮಾಡಾಕತ್ತೀನಿ. ಬ್ರೌನ್ ಕಲರ್ ಬಂದು ಈಗ ಅಂದರೆ ಎಣ್ಣೆ ಒಳಗೆ ಮಸ್ತ್ ಫ್ರೈ ಹಾಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ತೀನಿ. ಖಾರ ಪುಡಿ ಹಾಕ್ಕೊಳ್ತೀನಿ. ಖಾರ ಇದನ್ನ ಟೇಸ್ಟ್ ಬರ್ತೈತಿ. ನಾನು ಚಂದ ಭಾಳ ಖಾರ ಇಷ್ಟಪಡ್ತಿದ್ದಾರೆ. ಸಾಕಿದೆ ಇಷ್ಟು ಹಿಟ್ಟಿಗೆ ಏನಿಲ್ಲ ಅಂದ್ರೂ ಒಂದು 12-13 ಸಮೋಸ ಆಗ್ತಾವಲ್ಲ, ಸಾಕು. ಹುಡುಗರಾಗ ಆದ್ರೆ ಒಂದು 3 ಎಣ್ಣೆ ತೊಗೊಂತೀನಿ. ಔಷಧಿನ ಸಮೇತ ಸ್ವಚ್ಛ ತೊಳೆದಿರ್ತೀನಿ. ಅದು ಕಟ್ ಮಾಡ್ತೀನಿ. ಕಟ್ ಮಾಡಿ ಯಾವ ಸೇಬ್ ಬೇಕು ಆ ಸೇಬು ಕಟ್ ಮಾಡಿ ಹಾಕಬೇಕು. ಸ್ವಲ್ಪ ಹಾಕಿ ಇಷ್ಟ ಎಲ್ಲರೂ ಮಾಡಿದ್ರೆ ನಾನು ನಾನ್ ವೆಜ್ ಮಾಡಕತ್ತೀನಿ. ಯಾಕಂದ್ರೆ ಎಲ್ಲರೂ ಆಲೂಗಡ್ಡೆ ಬಾಯ್ಲ್ ಮಾಡಿಬಿಟ್ಟು ಅದ್ರೊಳಗೆ ತಿಂತಾರೆ. ನಾನು ಎಗ್ ಬಾಯ್ಲ್ ಮಾಡಿ ಹಾಕತ್ತೀನಿ. ತಗೊಂಡು ರೆಡಿ ಆತೀಗ ಸಮೋಸ ಲಟ್ಟಿಸ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಣ್ಣೆ ಕಮ್ಮಿ ಅದ. ಇವು ಒಂದೊಂದು ಉಳ್ಳಾಗಡ್ಡಿ 2 ಆಗ್ತಾವ ಸಮೋಸ. ಸ್ವಲ್ಪ ಉದ್ದ ಮಾಡ್ಬೇಕು ನೀವು, ಅಂದ್ರೆ ಸಮೋಸ ಮಾಡಕ್ಕೆ ಅನುಕೂಲ ಆಗತ್ತೆ. ಅಂದ್ರೆ 2 ಮಾಡಬೇಕು. ಹಿಂಗೆ ನೋಡ್ರಿ ಎಣ್ಣೆಕಾಯಿ ಹಾಕಿಟ್ಟಿನಿ. ಎಣ್ಣೆಕಾಯಿ ಕಾದೇದಂತ ಅನ್ಕೊಂಡಿನಿ. ನೋಡಂಬರಿ ಸ್ವಲ್ಪ ಹಿಟ್ಟು ಹಾಕಿ ನೋಡ್ತೀನಿ. ಎಣ್ಣೆ ಕಾದಿದೆ. ಈಗ ಒಂದೊಂದ ಎಣ್ಣೆ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಅಂಗಡಿಯಾಗ ಆದ್ರೆ ದೊಡ್ಡ ದೊಡ್ಡ ಮಾಡ್ತಾರೆ. ನಾನು ಸ್ವಲ್ಪ ಸಣ್ಣ ಮಾಡೀನಿ. ಹುಡುಗರಿಗೆ ಭಾಳ ಇಷ್ಟ ಸಣ್ಣ ಸಣ್ಣ. ಸ್ವಲ್ಪ ಆಗಲಿ ನೀವು, ಸ್ವಲ್ಪ ಆಗಿಂದ ಬಳಸಿ ಹಾಕಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಸಣ್ಣ ಉರಿ ಆಗ ಕರೀರಿ. ಸಾಯಂಕಾಲ ಮಳೆ ಬರ್ತಿರ್ಬೇಕು.
ಎಣ್ಣೆ ಕರ್ದಿದ್ದು ತಿನ್ನಿರ್ಬೇಕು ಮಸ್ತ್ ಮಜಾ ಅಲ್ಲ ಕುಮ್ಮ. ನೋಡಿ ಹೀಗಾಗಿದೆ. ಸಮೋಸ ರೆಡಿ ಆಗ್ಯಾವ. ಈಗ ನೋಡ್ರಿ ಟೊಮಾಟೊ ಕೆಚಪ್ ತಗೊಂಡಿನಿ. ಟೊಮಾಟೊ ಕೆಚಪ್ ಜೊತೆಗೆ ಎದ್ಕೊಂಡು ತಿನ್ನೋದು.